ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ರೈಡಲ್ ಡಿಸೈನ್ ಆಗಿರುತ್ತೆ ನೋಡಿ. ಸೀರೆ ಬಂದು ಸೆಲ್ಫ್ ಒಂದೇ ಕಲರಲ್ಲಿ ಇದೆ. ಇದನ್ನು ಕಾಂಟ್ರಾಸ್ಟಲ್ಲಿ ನಾನು ಬ್ಲೌಸನ್ನು ಸ್ಟಿಚ್ ಮಾಡುವಂಥದ್ದು. ಇದಕ್ಕೆ ನಾನು ರಾಯಲ್ ಬ್ಲೂ ಅಲ್ಲಿ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ. ಅದೇ ರೀತಿ ಅದಕ್ಕೆ ಮ್ಯಾಚ್ ಆಗೋ ರೀತಿ ರಾಯಲ್ ಬ್ಲೂ ಮತ್ತು ಇದೇನು ಕಲರ್ ಇದೆಯಲ್ಲ ಸೆಲ್ಫ್, ಅದನ್ನು ಮಿಕ್ಸ್ ಮಾಡಿ ಒಂದು ಬ್ರೈಡಲ್ ಡಿಸೈನನ್ನು ಮಾಡ್ತಿದ್ದೀನಿ. ಹಾಗಿದ್ರೆ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡ್ದಂತೆ ನೋಡಿ, ತುಂಬಾ ಎಲಿಗೆಂಟಾಗಿ ಕಾಣಿಸ್ತದೆ. ಈಗ ವಿಡಿಯೋನ ಶುರು ಮಾಡೋಣಲ್ಲ. ಫಸ್ಟು ಈಗ ನೋಡಿ 6 ಎಳೆ ದಾರನ ತಗೊಂಡಿದ್ದೀನಿ ಮತ್ತು ನಾನು ಇದಕ್ಕೆ ತಗೊಂಡಿರುವಂಥ 10 ನಂಬರ್ ನೀಡಲನ್ನು ತಗೊಂಡಿದ್ದೀನಿ. 10 ಪಾಯಿಂಟ್ ನೀಡಲನ್ನು ತಗೊಂಡಿದ್ದೀನಿ. ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಇಲ್ಲಿ ಸ್ಟಾರ್ಟಿಂಗಿಂದ ಶುರು ಮಾಡ್ಕೊಳ್ಳೋಣ. ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ನಾವು ಇಲ್ಲಿಂದ ಶುರು ಮಾಡ್ಕೊಳ್ಳೋದು ನೋಡಿ. ನೀಡಲ್ನ ಹಾಕಿ ದಾರನ ತಂದು ಫಸ್ಟು ಲಾಕನ್ನು ಮಾಡ್ಕೋಬೇಕು ನೋಡಿ. ಈ ರೀತಿ ನೀಡಲನ್ನು ತಂದು ಲಾಕ್ ಮಾಡ್ಕೊಳ್ಳೋಣ. ಪುನಃ ಇನ್ನೊಂದು ಲಾಕನ್ನು ಮಾಡ್ಕೊಳ್ಳೋಣ. ಯಾಕೆ ಅಂದರೆ ಸೇಫ್ಟಿಗೋಸ್ಕರ. ನೀಟಾಗಿ ಇನ್ನೊಂದು ಸತಿ ತಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಿದ್ದಾದ ನಂತರ 6 ಚೈನನ್ನು ಹಾಕೊಳ್ಳೋಣ. 1 2 3 4 ಕಾಣಿಸ್ತಿದೆಯಾ? 4 5 6 ಚೈನ್ ಆದ ನಂತರ ಅದು ಎಲ್ಲಿಗೆ ಬರುತ್ತೆ ನೋಡಿ. ಫಸ್ಟು ಬೇಸ್ ಲೈನ್ ಇದಾದ ನಂತರ ಇನ್ನೂ ಡಿಸೈನ್ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಮಿಸ್ ಮಾಡದೆ, ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಅದು ಎಲ್ಲಿ ಬರುತ್ತೆ ನೋಡಿ, ಅಲ್ಲಿಗೆ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳೋದು. ಲಾಕ್ ಮಾಡ್ಕೊಂಡು ಬೇಸನ್ನು ನೀಟಾಗಿ ನೋಡ್ಕೊಳ್ಳಿ. ಫಸ್ಟು ಬೇಸ್ ನೀಟಾಗಿದ್ದರೆ ಡಿಸೈನ್ ನಮಗೆ ನೀಟಾಗಿ ಬರುತ್ತೆ ನೋಡಿ. ಲಾಕ್ ಆದ ನಂತರ ನಾವು ಈಗ 4 ಚೈನ್ 1 2 3 4 ಚೈನನ್ನು ಹಾಕ್ಬಿಟ್ಟು ನೋಡಿ ಇಲ್ಲಿ ಅದನ್ನೂ ಅಷ್ಟೇ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೊಳ್ಳೋದು ನೋಡಿ. ಲಾಕ್ ಮಾಡ್ಕೊಂಡಿದ್ದಾಯಿತು. ಪುನಃ ನೀಟಾಗಿ ಇಟ್ಕೋಬೇಕು. ಇಟ್ಕೊಂಡು ಪುನಃ 4 ಚೈನನ್ನು ಹಾಕಿ 1 2 ನೋಡಿ. ಪುನಃ 4 ಚೈನನ್ನು ಹಾಕಬೇಕು ಅಂತ ಹೇಳಿದ್ನಲ್ಲ. 3 4 ಚೈನನ್ನು ಹಾಕಿ ಅದನ್ನು ಅಷ್ಟೇ ಎಲ್ಲಿಗೆ ಬರುತ್ತೆ ನೋಡಿಕೊಂಡು, ಕಾಣಿಸ್ತಿದೆಯಾ? ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೊಳ್ಳೋದು. ಈಗ ಇನ್ನೂ ಒಂದು 4 ಚೈನ್ ಹಾಕ್ಕೊಳ್ಳೋದು. ಅದನ್ನು ಹೇಗೆ ಮಾಡೋದು ಅಂತಂದರೆ, ಅದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಕೋ ಆಗಿಲ್ಲ. ಅದು ಆರ್ಚ್ ಬರುತ್ತೆ. 1 2 3 4 ಈಗ ನೋಡಿ 4 ಬಂದು ಇಲ್ಲಿಗೆ ಬರುತ್ತಲ್ವ. ಇದನ್ನು ಇಲ್ಲಿಗೆ ಹಾಕೋ ಆಗಿಲ್ಲ. ಅದನ್ನು ಹಿಂದೆ ತಂದು ಇಲ್ಲಿಗೆ ಹಾಕಬೇಕು. ಯು ಶೇಪಲ್ಲಿ ಬರಬೇಕಾಗತ್ತೆ. ಅದಕ್ಕೆ ಅದನ್ನು ಹಿಂದೆ ತಂದು ಹಾಕ್ಕೊಳ್ಳೋದು 4 ಚೈನನ್ನು. ಪುನಃ ಆ್ಯಸ್ ಇಟ್ ಈಸ್ 4 ಚೈನು 1 2 3 4 ಹಾಕ್ಬಿಟ್ಟು 4ಅನ್ನು ಎಲ್ಲಿಗೆ ಹಾಕಬೇಕು ಅದನ್ನು ಈಗ ಅದು ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. 4 ಚೈನನ್ನು ಇಲ್ಲಿ ನೋಡಿ ಈ ರೀತಿ ಲಾಕನ್ನು ಮಾಡ್ಕೊಳ್ಳೋದು. ಪುನಃ 4 ಚೈನು 2 3 4 ಈಗ ಇದು ಒಂದು ನೋಡಿ. ಇದನ್ನು ಅಷ್ಟೇ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿ ಲಾಕನ್ನು ಮಾಡ್ಕೊಳ್ಳೋದು ನೋಡಿ. ಇಲ್ಲಿ ಇದು ಮಾತ್ರ ಯು ಶೇಪಲ್ಲಿ ಬರಬೇಕು. 4 ಚೈನು ಈ ಥರ ಬರಬೇಕಾಗತ್ತೆ. ಈಗ ನಾವು 6 ಚೈನನ್ನು ಹಾಕ್ಕೊಳ್ಳೋದು. 1 2 3 4 5 6 ಇದನ್ನು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಇದನ್ನು ಲಾಕನ್ನು ಮಾಡ್ಕೊಳ್ಳೋದು ನೋಡಿ. ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕನ್ನು ಮಾಡೋಣ. ಈಗ ನೋಡಿ
ಈಗ ಒಂದು ಡಿಸೈನ್ ಒಂದು ಬೇಸ್ ಆಗಿದೆ. ಇದೇ ರೀತಿ ಫುಲ್ಲು ಸ್ಯಾರಿನ ನಾವು ಒಂದು ಸತಿ 6 ಚೈನು 4 ಚೈನ್ 4 ಚೈನ್ 4 ಚೈನನ್ನು ಯು ಶೇಪಲ್ಲಿ ತಿರ್ಗಾ 4 ಚೈನ್ 4 ಚೈನ್ 6 ಚೈನ್, ಅಲ್ಲಿಗೆ ನಾವು ಒಂದು 6 ಚೈನ್ ಆದಮೇಲೆ 5 ಟೈಮ್ಸ್ ನಾವು 4 ಚೈನನ್ನು ಹಾಕಬೇಕು. ಅದರಲ್ಲಿ ಒಂದನ್ನು ಮಾತ್ರ ಯು ಶೇಪಲ್ಲಿ ಮಾಡ್ಕೊಂಡು ಇನ್ನು ಮಿಕ್ಕ 4 ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ನಾವು ಲಾಕನ್ನು ಮಾಡ್ಕೋಬೇಕಾಗತ್ತೆ. ಆ್ಯಸ್ ಇಟ್ ಈಸ್ ಪುನಃ 4-5 ಸತಿ 4 ಚೈನನ್ನು ಹಾಕಿ 6 ಚೈನನ್ನು ಹಾಕೋದು. ಇಡೀ ಫುಲ್ಲು ಇದೇನು ಬೇಸ್ ಲೈನ್ ಬರುತ್ತಲ್ಲ ಎಲ್ಲ ಇದೇ ರೀತಿ ಕ್ಯಾರಿ ಆಗ್ತಾ ಹೋಗುತ್ತೆ. ಬೇಸ್ ಲೈನ್ ಈ ರೀತಿ ಬಂದಿದೆ ನೋಡಿ, ಈ ರೀತಿ ಫುಲ್ಲು ರೆಡಿಯಾಗಿದೆ. ಈಗ ನಾವು ಸೆಕೆಂಡ್ ರೌಂಡ್ಗೆ ನಾವು ಸೇಮ್ ದಾರನ ತಗೋಬೇಕು. ತಗೊಂಡು ಎಲ್ಲಿ ಲಾಕ್ ಇದೆಯಲ್ಲ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಸಿಂಗಲ್ ಕ್ರೋಶೆ ಹಾಕಿದ್ರೂ ಆಗುತ್ತೆ. ನೋಡಿ ಇಲ್ಲಿ ಎಲ್ಲಿ ಲಾಕ್ ಇದೆ ತಂದು ಲಾಕ್ ಮಾಡ್ಕೋಬೇಕು. 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋಣ. ನೋಡಿ 2 ಟೈಮ್ಸ್ ಲಾಕ್ ಆದ ನಂತರ 6 ಚೈನ್ ಇದೆಯಲ್ಲ 6 ಚೈನೇ ಹಾಕೊಳ್ಳೋಣ. 2 3 4 5 6 ಚೈನ್ ಹಾಕಿ ಎಲ್ಲಿ ಲಾಕ್ ಇದೆ ನೋಡಿ ಅಲ್ಲಿಗೆ ಲಾಕನ್ನು ಮಾಡ್ಕೊಳ್ಳೋದು. ಅಲ್ಲಿ ಲಾಕ್ ಮಾಡ್ಕೊಂಡಾಯಿತು. ಈಗ 4 ಚೈನ್ ಇದೆ, 4 ಚೈನನ್ನೇ ಹಾಕ್ಬಿಟ್ಟು ಅದನ್ನು ಅದೇ ರೀತಿ ಲಾಕ್ ಮಾಡ್ಕೊಳ್ಳೋಣ. 3 4 ಹಾಕಿ ಫುಲ್ ವಿಡಿಯೋ ನೋಡಿ, ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ. 4 ಹಾಕಿ 4ಗೆ ಹಾಕಬೇಕು. 4 ಚೈನ್ ಹಾಕಿ ಲಾಕ್ ಎಲ್ಲಿದೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 2 ಚೈನ್ಸ್ 1 2 ಚೈನ್ ಹಾಕಿ 4 ಚೈನ್ ಒಳಗಡೆ ಮಧ್ಯ ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿ ಲಾಕ್ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟಾಗಿ ನಾವು ನೋಡಿ ಈಗ ನಾವು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಆರ್ಚ್ಗೆ ಪುಟ್ಟದಾಗಿ ಒಂದು ಆರ್ಚ್ ಬರುತ್ತೆ. ಈ 4 ಚೈನ್ ಹಾಕಿ ನಾವು ಯು ಶೇಪಲ್ಲಿ ಹಾಕಿದ್ವಲ್ಲ ಅಲ್ಲಿಗೆ ನೋಡಿ ಸೂಜಿ ಮೇಲೆ ಒಂದು ಸತಿ ದಾರನ ತಗೊಂಡು ಆ ಸಣ್ಣ ಹೋಲ್ ಒಳಗಡೆಯಿಂದ ನಾವು ನೋಡಿ 2ರಲ್ಲಿ 1 2ರಲ್ಲಿ 1 ನೋಡಿ 1 ಕಂಬ ಆಯಿತು. ಇದೇ ರೀತಿ 11 ಕಂಬಗಳನ್ನ ನಾವು ಮಾಡ್ಕೋಬೇಕಾಗತ್ತೆ. ಹತ್ತತ್ರಕ್ಕೆ ಮಾಡ್ಕೊಳ್ಳಿ. ಲೆಂತ್ ಒಂದೇ ಸಮ ಇರಲಿ. 2 2 3 3 4 ಸೂಜಿ ಮೇಲೆ ಒಂದು ಸತಿ ದಾರ ಹಾಕಿ 3 ಲೂಪ್ ಆಗುತ್ತೆ. 3ರಲ್ಲಿ 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡಿಕೊಂಡ್ರೆ 1 ಕಂಬ ಆಗುತ್ತೆ. ಪುನಃ ಸೂಜಿ ಮೇಲೆ ದಾರ ಸೇಮ್ ಆ್ಯಸ್ ಇಟ್ ಈಸ್ ಇದು ಬರುತ್ತೆ. ಇದರಲ್ಲಿ ಪುಟ್ಟದೊಂದು ಆರ್ಚ್ ಬಂತು. ನೆಕ್ಸ್ಟು ಸ್ಟೆಪ್ಪಲ್ಲೂ ಆರ್ಚ್ಗಳು ಬರುತ್ತೆ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಡಿಸೈನು. ಫುಲ್ಲು ಫಿಲ್ ಆದಮೇಲೆ ಯಾವ ರೀತಿ ಬರುತ್ತೆ ಅಂತ ನೋಡಿದಾಗ ಅದಕ್ಕೆ ಫುಲ್ ವೀಡಿಯೋನ ನೀವು ನೋಡಬೇಕಾಗತ್ತೆ. ನೋಡಿ ಎಷ್ಟು ಚೈನ ಕಂಬ ಆಯಿತು. 1 2 3 4 5 6 7 ಕಂಬ ಆಯಿತು. 11 ಕಂಬ ಮಾಡಬೇಕು. ಸೂಜಿ ಮೇಲೆ ಒಂದು ಸತಿ ದಾರನ ತಗೊಳ್ಳೋಣ. 8 9 10 11 ನೋಡಿ 11 ಕಂಬಗಳು ರೆಡಿ ಇದೆ. ಪುಟ್ಟದಾಗಿ ಒಂದು ಆರ್ಚು ಈಗ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಚೆನ್ನಾಗಿ ಬಂದಿದೆ. ಈಗ ಮುಂದಿನ ಪ್ರೊಸೆಸ್ ನೋಡೋಣ. ಈಗ 4 ಚೈನ್ ಆಯ್ತಲ್ಲ, 4 ಚೈನು ಅದರೊಳಗಡೆಗೆ ಲಾಕ್ ಮಾಡ್ಕೊಂಡು ಪುನಃ 2 ಚೈನನ್ನು ಹಾಕ್ಕೊಳ್ಳೋದು. ನೀವು ಸಿಂಗಲ್ ಕ್ರೋಶನ್ನಾದ್ರು ಮಾಡ್ಕೋಬೋದು, ಇಲ್ಲ ಈ ರೀತಿ ಚೈನ್ ಮಾಡಿ ಎಲ್ಲಿ ಲಾಕ್ ಆಗಿದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಎಲ್ಲಿ ಲಾಕ್ ಆಗಿದೆ ಲಾಕ್. ಪುನಃ 4 ಚೈನ್ 1 2 3 4 ಈ ರೀತಿ 4 ಹತ್ರನೇ ತಂದು ಲಾಕ್ ಮಾಡ್ಕೊಳ್ಳೋದು. ಪುನಃ 6 ಚೈನ್ 1 2 3 4 5 6ಗೆ 6 ಚೈನನ್ನೇ ಹಾಕ್ಬಿಟ್ಟು ಅದನ್ನು ಲಾಕ್ ಮಾಡ್ಕೊಳ್ಳೋದು. 6 ಚೈನೇ ಆಯಿತು ನೋಡಿ. ಈಗ ಒಂದು ಆರ್ಚು
ಕಂಪ್ಲೀಟಾಗಿ ರೆಡಿಯಾಗಿದೆ. ಇದೇ ರೀತಿ ಫುಲ್ಲು ಈ ಸೀರೆ ಸೆರಗಲ್ಲಿ ಏನು ನಾವು ಬೇಸ್ ಲೈನ್ ಮಾಡಿದ್ವಲ್ಲ ಅದನ್ನು ಫುಲ್ಲು ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಂಡು ಹೋಗೋದು. ಇದನ್ನು ಯಾವ ರೀತಿ ಮಾಡೋದು ಅಂತ ಫುಲ್ಲು ಇದಾದಮೇಲೆ ನಾನು ತೋರಿಸ್ತೀನಿ. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂತನೂ ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ ಬೇರೆ ಕಲರಲ್ಲಿ ಬರುತ್ತೆ, ಅದು ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿದ್ರಲ್ಲ, ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಂಡು ಹೋಗೋಣ. ಈ ರೀತಿ ಬಂದಿದೆ, ಕಾಣಿಸ್ತಿದೆಯಾ? ಪುಟ್ಟದಾಗ ಒಂದು ಆರ್ಚು ಈ ರೀತಿ ಬಂದಿದೆ. ಈಗ ಥರ್ಡ್ ಸ್ಟೆಪ್ ನಾವು ಯಾವ ರೀತಿ ಮಾಡೋದು ಅಂತ ನೋಡೋಣ. ಬೇರೆ ಕಲರ್, ಈ ಸೀರೆ ಏನು ಕಲರ್ ಇದೆಯೋ ಈ ಕಲರೇ ದಾರ ತಗೊಂಡಿದ್ದೀನಿ ನಾನು. ಈಗ ನೋಡಿ, ಲಾಕ್ ಮಾಡಿದ್ವಲ್ಲ ಅಲ್ಲಿ ಇದನ್ನು ಲಾಕ್ ಮಾಡ್ಕೋಬೇಕು. ನೀಡಲ್ ಹಾಕಿ ನೋಡಿ, ನೀಡಲ್ ಹಾಕಿ ದಾರನ ಅದರೊಳಗಡೆಯಿಂದ ತಂದು ನೋಡಿ, ಈ ರೀತಿ ತಂದು ಅದನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಳ್ಳಿ. ಪುನಃ ಇಲ್ಲಿ 6 ಚೈನ್ ಇತ್ತಲ್ಲ ಅದರೊಳಗಡೆಯಿಂದ ಒಂದು ದಾರನ ತಂದು ಅಲ್ಲೊಂದು ಲಾಕನ್ನು ಮಾಡ್ಕೊಳ್ಳಿ. ಆಯ್ತಲ್ವ? ಈಗ ಲಾಕ್ ಆಯಿತು. ಈಗ ನಾವು 6 ಚೈನ್ ಇರೋ ಕಡೆ 6 ಚೈನ್ ಹಾಕೊಳ್ಳೋಣ. 1 2 3 4 5 6. ಈ 6 ಚೈನ್ ಇರೋ ಕಡೆ 6 ಚೈನನ್ನು ಹಾಕ್ಬಿಟ್ಟು ಇಲ್ಲಿ ಇದೆಲ್ಲಿ ಲಾಕ್ ಇದೆಯಲ್ಲ ಅಲ್ಲಿಗೆ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ಈಗ ಲಾಕ್ ಮಾಡಿದ್ದಾಗಿದೆ. ಈಗ ಇಲ್ಲಿ 4 ಚೈನ್ ಗ್ಯಾಪ್ ಏನಿದೆಯಲ್ಲ ಆ ಗ್ಯಾಪ್ ಹತ್ರ ಹೋಗ್ಬಿಟ್ಟು ನೋಡಿ, ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಡಬಲ್ ಸಿಂಗಲ್ ಕ್ರೋಶೆ ಎರಡನೇದು, ಮತ್ತು 3 ಸತಿ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ 3 ಸತಿ ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದಾದ ನಂತರ ಸೂಜಿ ಮೇಲೆ ದಾರ ತಗೊಂಡು ನೋಡಿ, ಇಲ್ಲಿ ಫಸ್ಟ್ ಕಂಬದ್ದು ಹೋಲಿದೆ ನೋಡಿ, ಕಾಣಿಸುತ್ತೆ. ಆ ಹೋಲ್ಗೆ ಹಾಕಿ, ಕಾಣಿಸ್ತಿದೆಯಾ? ಫಸ್ಟ್ ಕಂಬದ್ದು ಹೋಲು ನೋಡಿ, ಫಸ್ಟು ಕಂಬದ್ದು ಹೋಲ್ ಇದೆಯಲ್ಲ ಆ ಹೋಲೊಳಗೆ ನೀಡಲ್ನ ಹಾಕಿಬಿಟ್ಟು ದಾರನ ತಂದು ಈ ಹೋಲ್ಗೆ ಹಾಕಿ, ಅದೇ ಹೋಲ್ಗೆ ಹಾಕ್ಬಿಟ್ಟು ಅದರಿಂದ ದಾರನ ತೆಗೆದ್ರೆ ನೋಡಿ, ಕಂಬಗಳು ಎಷ್ಟು ಥಿಕ್ನೆಸ್ ಆಗಿ ಕಾಣಿಸ್ತಿದೆಯಾ? ತುಂಬಾ ಥಿಕ್ನೆಸ್ ಆಗಿ ಬರ್ತಿದೆ, ತುಂಬ ಥಿಕ್ನೆಸ್ ಆಗಿ ಬರ್ತಿದೆ. ಅದೇ ರೀತಿ ನೆಕ್ಸ್ಟ್ ಹೋಲ್ಗೆ ನೋಡಿ, ಹೋಲ್ಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದು ಒಂದು ಬಿಟ್ಟು ಒಂದು ಹಾಕ್ಬೇಡ್ದು. ನೆಕ್ಸ್ಟ್ ಸ್ಟೆಪ್ ಬರುತ್ತಲ್ಲ ಆ ನೆಕ್ಸ್ಟ್ ಸ್ಟೆಪ್ಗೆ ನಾವು 2 ಹೋಲ್ ಬಿಟ್ಟು 3ನೇ ಹೋಲ್ಗೆ ನಾವು ಡಿಸೈನನ್ನು ಮಾಡುವಂಥದ್ದು. ಅದೇ ಒಂದು ಯೂನಿಕ್ ಡಿಸೈನ್ ಬರುತ್ತೆ, ಚೆನ್ನಾಗಿರುತ್ತೆ. ಫುಲ್ ಫಿನಿಶಿಂಗ್ ನೋಡಿದಾಗ ಆ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇದೇ ರೀತಿ ಇದು ಪಕ್ಕದ ಹೋಲ್ಗೆ ಬಂದು ಕಾಣಿಸ್ತಿದೆಯಾ? ಇಲ್ಲಿ ನೋಡಿ, ಪಕ್ಕದ ಹೋಲ್ಗೆ ಹೋಗಿ ದಾರನ ತಂದು ಇದೇ ರೀತಿ ನಾವು ವರ್ಕನ್ನು ಮಾಡ್ಕೊಳ್ಳೋದು. ಪುನಃ ಅದೇ ಹೋಲ್ಗೆ ಹಾಕ್ಬಿಟ್ಟು ಒಂದೊಂದು ಹೋಲಲ್ಲಿ 2 ಸತಿ ಅದೇ ಹೋಲ್ಗೆ ಹಾಕಿ ಪುನಃ ದಾರನ ತಂದು ಅದನ್ನು ಒಂದು ಕಂಬನ ಮಾಡ್ಕೋಬೇಕು. ಪುನಃ ಸೂಜಿ ಮೇಲೆ ದಾರ ತಗೊಳ್ಳಿ, ಪಕ್ಕದ ಹೋಲಲ್ಲಿ ಹಾಕಿ ಪಕ್ಕದ ಹೋಲಿಂದ ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ. ಪುನಃ ಇನ್ನೊಂದು ಅದೇ ಹೋಲ್ಗೆ ಹಾಕಿ ದಾರನ ತಂದು ಆ್ಯಸ್ ಇಟ್ ಈಸ್ ಒಂದೇ ರೀತಿ ಬರುತ್ತೆ. 1-2 ಮನೆಗೆ ಹಾಕೋವರೆಗೂ ನೀವು ಅಬ್ಸರ್ವ್ ಮಾಡ್ಕೊಂಡ್ರೆ ಸಾಕಾಗತ್ತೆ. ಸೂಜಿ ಮೇಲೆ ದಾರ ತಂದು ನೋಡಿ, ಇಲ್ಲಿ ನೆಕ್ಸ್ಟ್ ಹೋಲ್ ಇದೆಯಲ್ಲ, ನೆಕ್ಸ್ಟ್ ಹೋಲು, ಈ ನೆಕ್ಸ್ಟ್ ಹೋಲಿಂದ ದಾರನ ತೆಗೆದುಬಿಟ್ಟು ಸೂಜಿ ಮೇಲೆ ದಾರ ಹಾಕ್ಕೊಂಡು 2ರಲ್ಲೊಂದು ನೀವು ಮಾಡ್ಕೋಬೇಕಾಗತ್ತೆ. ಮತ್ತು 6 ಎಳೆ ದಾರನೂ ನೋಡಿ, ಹಿಂಗೆ ಎಳೆದಾಗ ನೋಡಿ, ಒಂದು ಎಳೆ ಬಿಚ್ಕೊಂಡಿದ್ರೂ ಗೊತ್ತಾಗ್ಬಿಡುತ್ತೆ ನಮಗೆ ಇಲ್ಲಿ ಒಂದು ಎಳೆ ಬಿಚ್ಕೊಂಡಿದೆ ಅಂತ. ಇದಿಷ್ಟನ್ನು ಹಾಕ್ಕೊಂಡು ಒಂದು ಎಳೆನ ಈ ರೀತಿ ಎಳ್ಕೋಬೇಕು. ಪುನಃ ಅದೇ ಹೋಲ್ ಒಳಗಡೆಯಿಂದ ದಾರನ ಹಾಕಿ ದಾರ ತಂದು ನೋಡಿ, 2ರಲ್ಲಿ 1 ಮತ್ತೆರಡರಲ್ಲಿ 1 ಮಾಡ್ಕೋಬೇಕು. ಪುನಃ ಸೂಜಿ ಮೇಲೆ ದಾರ ತಂದು ಪಕ್ಕದ ಹೋಲಿಗೆ ಹಾಕಿಬಿಟ್ಟು ನೋಡಿ, ಸೂಜಿ ಮೇಲೆ ದಾರ ತಗೊಂಡ್ವಿ ಅಲ್ವಾ, ತಗೊಂಡು ಇಲ್ಲಿ ಈ ಹೋಲ್ಗೆ ಹಾಕಿ ಸೂಜಿ ಮೇಲೆ ದಾರ ತಂದು
ಎರಡರಲ್ಲೊಂದು ಎರಡರಲ್ಲೊಂದು ಮಾಡೋದು. ಪುನಃ ಅದೇ ಹೋಲ್ಗೆ ಹಾಕ್ಬಿಟ್ಟು ಎರಡರಲ್ಲೊಂದನ್ನು ಮಾಡ್ಕೊಳ್ಳೋದು. ಈಗ ನೋಡಿ ಡಿಸೈನ್ ಯಾವ ರೀತಿ ಬಂತು ಅಂತ, ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಈಗ ನಾವು ಇಲ್ಲಿಗೆ ಲಾಕನ್ನು ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಇಲ್ಲಿ 4 ಚೈನ್ ಗ್ಯಾಪ್ ಏನಿದೆಯಲ್ಲ ಇಲ್ಲಿ ನೋಡಿ, ಈಗ ನೋಡಿ ಡಿಸೈನ್ ಫುಲ್ಲು ಈ ರೀತಿ ಬಂತು. ಈ ರೀತಿ ಆದ ನಂತರ ನಾವು ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ. ಈಗ ನೋಡಿ ಇಲ್ಲಿ ಫುಲ್ ಫಿನಿಶಿಂಗ್ ಆಗಬೇಕಲ್ಲ ಈ ಆರ್ಚು. ಈಗ ಏನು ಮಾಡಬೇಕು, 4 ಚೈನ್ ಐತಲ್ಲ, 4 ಚೈನ್ಗೆ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋದು. ಒಂದು ಸಿಂಗಲ್ ಕ್ರೋಶೆ ನೋಡಿ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿ, ಪುನಃ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿ, ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ. 3 ಸಿಂಗಲ್ ಕ್ರೋಶೆ ಆದ ನಂತರ ನೋಡಿ ಇದೇ ರೀತಿ ಬಂತಲ್ವಾ? ಈಗ ಅದೆಲ್ಲಿ ಲಾಕಿದೆ ಲಾಕನ್ನು ಮಾಡಿಕೊಂಡು ಲಾಕಿರೋ ಕಡೆ ಲಾಕ್ ಮಾಡ್ಕೊಳ್ಳಿ. ಪುನಃ 6 ಚೈನನ್ನು ಹಾಕ್ಕೊಂಡು 1 2 3 4 5 6 ಚೈನನ್ನು ಹಾಕಿ 6 ಚೈನ್ ಲಾಕ್ ಎಲ್ಲಿದೆ ನೋಡಿಕೊಂಡು ಲಾಕನ್ನು ಮಾಡ್ಕೊಳ್ಳೋದು. ಲಾಕನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ದಾದ ನಂತರ ಅದಕ್ಕೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಸೇಮ್ ಆ್ಯಸ್ ಇಟ್ ಈಸ್ ಮುಂದಕ್ಕೂ ಸೇಮ್ ಮೆಥಡನ್ನೇ ಮಾಡ್ಕೊಂಡು ಹೋಗೋದು. ನೋಡಿದ್ರಲ್ಲ ಡಿಸೈನು. ಈಗ ಫುಲ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಹೋಗೋಣ. ಇದಕ್ಕೂ ನಾನು ಫಸ್ಟು ರಾಯಲ್ ಬ್ಲೂ ಏನು ಹಾಕಿದ್ದೀನಲ್ಲ ಅದೇ ಕಲರ್ ದಾರನ ತಗೊಂಡಿದ್ದೀನಿ. ಜೊತೆಗೆ ಈ ಡಿಸೈನ್ಗೆ ನೋಡಿ ಇದ್ರ ಒಳಗಡೆಗೆ ನಾವು ಬೀಡ್ಸ್ಗಳನ್ನು ಇನ್ಸಲ್ಟ್ ಮಾಡ್ಕೋಬೇಕು. ಇದನ್ನು ಇಂಟ್ರೆಸ್ಟ್ ಇದ್ದು ನಿಮಗೆ ಇಂಟ್ರೆಸ್ಟ್ ಇರುವಂಥವ್ರಿಗೆ ಗೊತ್ತಿಲ್ಲ ಅಂತಂದರೆ ಕಮೆಂಟಲ್ಲಿ ತಿಳಿಸಿ ಯಾವ ರೀತಿ ದಾರನ ಒಳಗಡೆ ಹಾಕೋದು, 6 ಎಳೆ ದಾರದೊಳಕ್ಕೆ ಸಣ್ಣ ಬೀಡನ್ನು ಹಾಕೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಈಗ ನೋಡಿ, ಈಗ ಶುರು ಮಾಡೋಣ ಈಗ ವಿಡಿಯೋನ. ಈಗ ಮಾಮೂಲಿ ಲಾಕ್ ಇರೋ ಕಡೆ ಲಾಕನ್ನು ಮಾಡ್ಕೋಬೇಕು. ಕಾಣಿಸ್ತಿದೆಯಾ? ಲಾಕ್ ಇರೋ ಕಡೆ ಲಾಕನ್ನು ಮಾಡ್ಕೊಳ್ಳೋಣ. ಫಸ್ಟು ಇದು ಸೀರೆ ಬಿಚ್ಚೋಗ್ದಂಗೆ ಇರೋದಕ್ಕೆ ಲಾಕ್ ಮಾಡ್ಕೊಳ್ಳೋದಷ್ಟೇ. ಮಾಡ್ಕೊಂಡು 2 ಸತಿ ಲಾಕ್ ಮಾಡ್ಕೊಳ್ಳಿ, ಫಿಟ್ಟಾಗಿರುತ್ತೆ. ದಾರನ ತೆಗೆದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋದು. ಸಿಂಗಲ್ ಕ್ರೋಶೆ ಅಂತನಾದ್ರೂ ಅನ್ಬೋದು ಅಥವಾ ಲಾಕ್ ಅಂತನಾದರೂ ಅನ್ಬೋದು. ಈಗ ನಾವು 6 ಚೈನನ್ನು ಹಾಕ್ಕೋಬೇಕು. 6 ಚೈನ್ ಇರೋ ಕಡೆ 6 ಚೈನನ್ನು ಹಾಕ್ಕೊಳ್ಳೋಣ. ನೋಡಿ 1 2 3 4 5 6 ಇರೋ ಕಡೆ 6ಅನ್ನು ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಲಾಕ್ ಇರೋ ಕಡೆ ಲಾಕನ್ನು ಮಾಡ್ಕೋಬೇಕು. ಅದೇ ಲಾಕಲ್ಲೇ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡು ಈಗ ನಾವು 3 ಸಿಂಗಲ್ ಕ್ರೋಶೆನ ಹಾಕಿದ್ವಲ್ಲ, ಒಂದು ಸಿಂಗಲ್ ಕ್ರೋಶೆಗೆ ಮತ್ತು ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಇಲ್ಲಿಂದ ಡೈರೆಕ್ಟಾಗಿ ನಾವು ಇಲ್ಲಿಂದ ಸೂಜಿ ಮೇಲೆ ದಾರನ ತಗೋಬೇಕು. ತಗೊಂಡು ಇದರಲ್ಲಿ ಏನಂತಂದರೆ ನೋಡಿ, ಇಲ್ಲಿ ಹೋಲ್ ಇದೆಯಲ್ಲ, ಕಂಬದ ಹೋಲು, ಈ ಒಂದು ಕಂಬದ ಒಂದು ಹೋಲನ್ನು ಬಿಟ್ಟು 2ನೇ ಹೋಲ್ಗೆ ನಾವು ನೋಡಿ ಒಂದು ಬಿಟ್ಬಿಡೋಣ. ಇಲ್ಲಿ ನೋಡಿ ಇದು ಒಂದು ಕಂಬದ ಹೋಲು ಮತ್ತು 2ನೇ ಕಂಬದ ಹೋಲ್ಗೆ ನಾವು ಈಗ ಸೂಜಿಯನ್ನು ಹಾಕ್ಬಿಟ್ಟು ದಾರನ ಎಳ್ಕೊಂಡು ನೋಡಿ, ಈಗ ಸೂಜಿ ಮೇಲೆ ದಾರ ತಗೋಬೇಕು. ಫಸ್ಟು ನೋಡಿ ಸೂಜಿ ಮೇಲೆ ದಾರನ ತಗೊಂಡು 2ನೇ ಹೋಲ್ಗೆ ಹಾಕ್ಬಿಟ್ಟು ನಾವು ಒಂದು ಕಂಬನ ಮಾಡ್ಕೊಳ್ಳೋದು. ಎರಡರಲ್ಲೊಂದು ಕಂಬನ ಮಾಡ್ಕೋಬೇಕು. ಮಾಡ್ಕೊಂಡು ಡಬಲ್ ಚೈನ್ 1 2 2 ಚೈನನ್ನು ಹಾಕ್ಬಿಟ್ಟು ನೋಡಿ, 2 ಚೈನ್ ಹಾಕಿದ್ಮೇಲೆ ಇಲ್ಲಿ ನಾವು ಬೀಡನ್ನು ಹಾಕೊಂಡಿದ್ವಿ ನೋಡಿ, ಆ ಬೀಡನ್ನು ಒಳಗಡೆಗೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಈಗ ನೋಡಿ, ಈಗ ಸೂಜಿ ಮೇಲೆ ದಾರನ ತಗೊಂಡು ಈಗ ಇಲ್ಲಿ ಇದು ಕಂಬದ ಮಧ್ಯದಲ್ಲಿ ಓಲೆ ಗ್ಯಾಪ್ ಇದೆ ನೋಡಿ, ಅಲ್ಲಿಂದ ಸೂಜಿಯನ್ನು ಒಳಗಡೆ ಹಾಕಿ ಇದನ್ನು ಈ ಕಡೆ ಎಳ್ಕೋಬೇಕು. ಇನ್ನು ಬೀಡ್ಸನ್ನು ಎಳ್ಕೊಂಡು ಎರಡರಲ್ಲೊಂದು ನೋಡಿ, ಎರಡರಲ್ಲೊಂದು ಮಾಡ್ಕೋಬೇಕು. ಈಗ ಇನ್ನೊಂದು ಚೈನು ಇಲ್ಲಿ ಸೂಜಿ ಮೇಲೆ ದಾರ ತಗೊಂಡು 2ರಲ್ಲೊಂದು ಮತ್ತೆರಡರಲ್ಲಿ ಒಂದು ಮಾಡಿದ್ರೆ ನೋಡಿ,
ಇಲ್ಲಿ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನ್ ಆಗುತ್ತೆ. ಇಷ್ಟೇ ಸಾಕಾಗತ್ತೆ. ಇನ್ನೂ 2 ಕಂಬದೊಳಗಿಂದ ನಾವು ಮಾಡ್ಕೋಬೋದು. ಇದಿಷ್ಟು ಈ ಡಿಸೈನ್ಗೆ ಇಷ್ಟು ಸಾಕು ಅಂತೇಳಿ ನಾನು ಇಷ್ಟಕ್ಕೆ ಬಿಟ್ಟಿದ್ದೀನಿ. ಈಗ ಸೂಜಿ ಮೇಲೆ ಒಂದು ದಾರ ತಗೊಂಡು ಇಲ್ಲಿ 1 2ನೇ ಹೋಲ್ಗೆ 1 ಬಿಟ್ಟು ಇಲ್ಲಿ 2ನೇ ಹೋಲ್ಗೆ ನಾವು ಇದನ್ನು ಸೂಜಿಯನ್ನು ಹಾಕ್ಕೋಬೇಕು. ನೋಡಿ, 2ನೇ ಒಂದು ಡಿಸೈನ್ ಆದ ನಂತರ ನಾವೇನು ಮಾಡಬೇಕು, ಸೂಜಿ ಮೇಲೆ ದಾರ ತಗೊಂಡು 2 ಹೋಲನ್ನು ಬಿಟ್ಟು 1 2 3ನೇದಕ್ಕೆ ನೋಡಿ, ಇಲ್ಲಿ 1 2 ನಾವು 3ನೇದಕ್ಕೆ ಹಾಕೋಬೇಕು. ಡಿಸೈನನ್ನು ಮಾಡೋದಕ್ಕೆ ಕಂಬನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾವು ದಾರನ ಹಾಕ್ಕೊಂಡು 2ರಲ್ಲೊಂದು 2ರಲ್ಲೊಂದನ್ನು ಮಾಡ್ಕೊಳ್ಳೋಣ. ಮಾಡ್ಕೊಂಡು 2 ಚೈನ್ಸನ್ನು ಹಾಕ್ಕೊಂಡು ನೋಡಿ, 2 ಚೈನನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಒಂದು ಬೀಡನ್ನು ಇದಕ್ಕೆ ಒಳಗಡೆಗೆ ಇನ್ಸಲ್ಟ್ ಮಾಡ್ಕೋಬೇಕು. ಇಲ್ಲಿ ಒಂದು ಬೀಡನ್ನು ಇನ್ಸಲ್ಟ್ ಮಾಡಿ ಇಲ್ಲಿಂದ ಕಂಬದ ಸೈಡಲ್ಲಿ ನಮಗೆ ಗ್ಯಾಪ್ ಇರುತ್ತೆ ನೋಡಿ, ಅಲ್ಲಿಂದ ತಗೊಳ್ಳೋದು. ಮತ್ತು ಬೀಡನ್ನು ಒಳಗಡೆಗೆ ಈ ರೀತಿ ಎಳ್ಕೋಬೇಕು. ನೋಡಿ, ಈ ರೀತಿ ಎಳ್ಕೊಂಡು ಇದನ್ನು 2ರಲ್ಲೊಂದು ಮಾಡ್ಕೋಬೇಕು. ಪುನಃ ಇನ್ನೊಂದು ನಮಗೆ ಕಂಬ ಆದಮೇಲೆ ನಮಗೆ 2 ಕಂಬ ಮಾಡಿದ್ರೆ ಸಾಕಾಗತ್ತೆ. ನೋಡಿ, ಈ ರೀತಿ ಮಾಡ್ಕೊಂಡು ಬರಬೇಕು. ಈಗ ಸೂಜಿ ಮೇಲೆ ದಾರ ತಗೊಳ್ಳೋಣ. ಈಗ ನೋಡಿ 1 2 3 3ನೇ ಹೋಲ್ಗೆ ನಾವು ಆರ್ಚನ್ನು ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶನ್ನು ಮಾಡ್ಕೋಬೇಕು. ಜೊತೆಗೆ 2 ಚೈನ್ಸ್ 1 2 ಇಲ್ಲಿ ನೋಡಿ, ಅದನ್ನು ಹಾಕ್ಬಿಟ್ಟು ಸೂಜಿ ಮೇಲೆ ದಾರ ತಗೊಂಡು ಕಂಬದ ಪಕ್ಕದಲ್ಲಿ ಗ್ಯಾಪ್ ಇರುತ್ತೆ ನೋಡಿ, ಕಂಬದ ಪಕ್ಕದಲ್ಲಿ ಗ್ಯಾಪ್ ಇರುವಂಥ ಜಾಗದಲ್ಲಿ ಹೋಗಿ ಮತ್ತು ಬೀಡನ್ನು ಒಳಗಡೆಗೆ ಈ ರೀತಿ ಎಳ್ಕೋಬೇಕು. ಎಳ್ಕೊಂಡು 2ರಲ್ಲೊಂದು ಮತ್ತು 2ರಲ್ಲೊಂದು ಮತ್ತು 2ರಲ್ಲೊಂದನ್ನು ಮಾಡ್ಕೊಂಡು ಪುನಃ ಇನ್ನೊಂದು ಕಂಬ. ಈ ಡಿಸೈನ್ಗೆ ಇಷ್ಟು ಆರ್ಚ್ ಡಿಸೈನ್ ಆರ್ಚ್ಗೆ ಸಾಕಾಗತ್ತೆ. ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂದರೆ ನಿಮಗೆ ಇನ್ನೂ 2 ಕಂಬಗಳನ್ನ ಹಾಕೋಬೋದು. ನೋಡಿ, ಇದಿಷ್ಟೇ ನಮಗೆ ಸಾಕಾಗತ್ತೆ. ಈಗ ಸೂಜಿ ಮೇಲೆ ದಾರನ ತಗೊಂಡು ಇಲ್ಲಿ 1 ಹೋಲ್ 2 ಹೋಲ್ 3ನೇ ಹೋಲ್ಗೆ ನಾವು ನೀಡಲನ್ನು ಹಾಕಿ ದಾರನ ತರಬೇಕು. ದಾರ ತಂದು 2ರಲ್ಲೊಂದು ಆ್ಯಸ್ ಇಟ್ ಈಸ್ ಒಂದು ಬೀಡನ್ನು ಒಳಗಡೆ ಇನ್ಸಲ್ಟ್ ಮಾಡ್ಕೋಬೇಕು. ನೋಡಿ, ಒಂದೇ ಒಂದು ಬೀಡನ್ನು ಒಳಗಡೆ ಹಾಕಬೇಕು. ಹಾಕಿ ಇದನ್ನು ಪುನಃ ಸೂಜಿ ಮೇಲೆ ದಾರ ತಗೊಂಡು ಈ ಕಂಬದ ನಡುವೆ ಇರುವಂಥ ಜಾಗದಲ್ಲಿ ಹೋಗಿ ದಾರನ ತಂದು ಬೀಡನ್ನು ಈ ಕಡೆ ಎಳ್ಕೋಬೇಕು. ಎಳ್ಕೊಂಡು 2ರಲ್ಲೊಂದು ಪುನಃ ಇನ್ನೊಂದು ಸತಿ ನೀವು ಇನ್ನೊಂದು ಕಂಬದೊಳಗಡೆಯಿಂದ ಒಂದು ಕಂಬನ ಮಾಡ್ಕೊಳ್ಳೋದು. ಇಷ್ಟು ಮಾಡಿದ್ರೆ ನಮಗೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ನೋಡಿ, ಇದೇ ರೀತಿ ಉಳ್ದವಕ್ಕೆಲ್ಲ ಮಾಡೋದು. ನೋಡಿ, ಆರ್ಚು ಫುಲ್ ಕೊನೆಗೆ ಬಂದಿದೆ. ಈಗ ಕಂಬ ಮಾಡಿ 2 ಚೈನನ್ನು ಹಾಕಿ 1 2 ಚೈನನ್ನು ಹಾಕಬೇಕು. ಹಾಕ್ಬಿಟ್ಟು ಒಂದು ಬೀಡನ್ನು ಒಳಗಡೆ ಇನ್ಸಲ್ಟ್ ಮಾಡ್ಕೊಂಡು ಪುನಃ ಸೂಜಿ ಮೇಲೆ ದಾರನ ಹಾಕಿ, ಕಾಣಿಸ್ತಿದೆಯಾ, ಸೂಜಿ ಮೇಲೆ ದಾರನ ಹಾಕಿ ಪುನಃ ಈ ಸೈಡಲ್ಲಿರುವಂಥ ಜಾಗದಲ್ಲಿ ಹೋಗಿ ದಾರನ ತಂದು ಬೀಡನ್ನು ಒಳಗೆ ಎಳ್ಕೋಬೇಕು. ಎಳ್ಕೊಂಡು ಇದರೊಳಗಡೆಯಿಂದ 2ರಲ್ಲೊಂದನ್ನು ಮಾಡ್ಕೊಳ್ಳೋಣ. ಪುನಃ ಇಲ್ಲಿ ನೋಡಿ, ಪುನಃ ಇಲ್ಲಿ ಹೋಗಿ ಸೂಜಿ ಮೇಲೆ ದಾರನ ತಂದು ಇಲ್ಲಿ ಈ ರೀತಿ ಮಾಡ್ಕೊಂಡ್ರೆ ಆಯಿತು. ನೋಡಿ, ಆರ್ಚು ಈ ರೀತಿ ಬರುತ್ತೆ. ಕಾಣಿಸ್ತಿದೆಯಾ, ಎಷ್ಟು ಮುದ್ದಾಗಿದೆ ಅಲ್ವಾ ಆರ್ಚು. ಈಗ ನಾವು ಎಲ್ಲಿಗೆ ಲಾಕ್ ಮಾಡಬೇಕಂದ್ರೆ ಲಾಸ್ಟ್ ಸಿಂಗಲ್ ಕ್ರೋಶ 3 ಇದ್ವಲ್ಲ, ಲಾಸ್ಟ್ ಸಿಂಗಲ್ ಕ್ರೋಶಗೆ ಲಾಕ್ ಮಾಡ್ಕೊಳ್ಳೋಣ. ಇದನ್ನು ಲಾಸ್ಟ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋದು. ಲಾಕ್ ಅಂತಂದರೆ ಸಿಂಗಲ್ ಕ್ರೋಶೆ ಅಂದರೆ ಲಾಕು. ಯಾವುದನ್ನಾದರೂ ಎಲ್ಲಿ 2 ಒಂದೇ. ಈಗ ಲಾಕ್ ಇರೋ ಕಡೆ ಲಾಕನ್ನು ಮಾಡ್ಕೋಬೇಕು. ಲಾಕ್ ಇರೋ ಕಡೆ ಲಾಕ್. ಈಗ 1 2 3 4 5 ಚೈನನ್ನು ಹಾಕಿ ನೋಡಿ,
ಆರ್ಚು ಈ ರೀತಿ ಬರುತ್ತೆ. ಈ ರೀತಿ ಬಂತು. ಈಗ 4 ಚೈನ್, ಈಗ ನೋಡಿ ನಮಗೆ 5 ಚೈನೇ ಇಡ್ಸ್ಕೊಳ್ಳುತ್ತೆ. ಇಲ್ಲಾಂದರೆ ಇಡಿಸಿಲ್ಲ ಅಂದರೆ 6. ಈಗ ನೋಡಿ 6 ಚೈನನ್ನು ಹಾಕ್ಕೊಂಡು ಇಲ್ಲಿಗೆ ಬಂತು ನೋಡಿ, ಕಾಣಿಸ್ತಿದೆಯಾ? ಈಗ ಅಲ್ಲಿಗೆ ಲಾಕನ್ನು ಮಾಡ್ಕೊಳ್ಳೋದು. ಲಾಕನ್ನು ಮಾಡಿಕೊಂಡು ಇಲ್ಲಿ ನೋಡಿ ಸಿಂಗಲ್ ಕ್ರೋಶೆ, ಲಾಕ್ ಇರೋ ಕಡೆ ಲಾಕ್. ಈಗ ನಾವೇನು ಮಾಡಬೇಕು, ಈಗ ಸಿಂಗಲ್ ಕ್ರೋಶೆ ಮಾಡಿದ್ವಲ್ಲ 3, ಅದ್ರ ನೋಡಿ ಅಲ್ಲಿ ನಾವು ಇನ್ನೊಂದು ಸಿಂಗಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಡೈರೆಕ್ಟಾಗಿ ಸೂಜಿ ಮೇಲೆ ಒಂದು ಸತಿ ದಾರನ ತಗೋಬೇಕು. ತಗೊಂಡು ಇಲ್ಲಿ ನೋಡಿ, ಇಲ್ಲಿ ಕಂಬ ಇದೆ. ಈಗ ಇಲ್ಲಿ ಒಂದು ಕಂಬ ಬಿಟ್ಟು 2ನೇ ಕಂಬಕ್ಕೆ ನಾವು ಆರ್ಚನ್ನು ಮಾಡ್ಕೊಳ್ಳೋದು. ಅಲ್ಲಿ ದಾರನ ತಂದು ಮತ್ತು ಒಂದು ಕಂಬ ಮಾಡ್ಕೊಳ್ಳಿ. ಕಂಬ ಮಾಡ್ಕೊಂಡಾದ ನಂತರ 2 ಚೈನ್ ಹಾಕ್ಕೊಂಡು ನೋಡಿ, ಒಂದು ಬೀಡನ್ನು ಇದರೊಳಗಡೆಗೆ ಇನ್ಸಲ್ಟ್ ಮಾಡ್ಕೋಬೇಕು. ಈ ರೀತಿ ಒಂದು ಬೀಡನ್ನು ಹಾಕಿ, ಇಲ್ಲಿ ನೋಡಿ ಒಂದು ಬೀಡನ್ನು ಹಾಕ್ಬಿಟ್ಟು ತಿರ್ಗಾ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು, ಇಲ್ಲಿ ಗ್ಯಾಪ್ ಇದೆ ನೋಡಿ, ಆ ಗ್ಯಾಪ್ ಒಳಗಡೆಯಿಂದ ದಾರ ತಂದು ನೋಡಿ ಇಲ್ಲಿ ಬೀಡನ್ನು ಒಳಗಡೆ ಈ ರೀತಿ ಎಳ್ಕೊಬಿಡ್ಬೇಕು. ಎಳ್ಕೊಂಡು ಎರಡರಲ್ಲೊಂದು ಪುನಃ ಸೂಜಿ ಮೇಲೆ ದಾರ. ಬೇಕಂದರೆ ನೀವು ಇನ್ನೂ ಒಂದು ಕಂಬನ ಮಾಡ್ಕೋಬೋದು. ನಮಗೆ ಇಷ್ಟೇ ಸಾಕು ಅಂತ ಬಿಟ್ಟಿದ್ದೀವಿ. ಇನ್ನೂ ಒಂದು ಕಂಬ ಮಾಡಿದ್ರೂ, ಇನ್ನೂ 1-2 ಕಂಬ ಮಾಡಿದ್ರೂ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿಯೇ ಎಲ್ಲನೂ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಗೊತ್ತಾಯ್ತಲ್ವ? ಈಗ ನೋಡಿ ಆರ್ಚ್ ಫುಲ್ಲು ಒಂದು ಆರ್ಚ್ ಈ ರೀತಿ ಬಂದಿದೆ ನೋಡಿ, ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಫುಲ್ಲು ಫಿನಿಶಿಂಗ್ ಆದಮೇಲೆ ಆರ್ಚ್ಗಳು ಈ ರೀತಿ ಕಾಣ್ತಿದೆ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲೂ ಸುಕ್ಕು ಏನೂ ಬಂದಿಲ್ಲ, ಎಲ್ಲ ಒಂದೇ ಸಮವಾಗಿ ಆರ್ಚ್ಗಳೆಲ್ಲ ರೆಡಿಯಾಗಿದೆ. ಈಗ ನಾನು ಫೈನಲ್ ಆಗಿ ಇದಕ್ಕೆ ಕುಚ್ಚು ಕಟ್ಟಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಬನ್ನಿ ನೋಡೋಣ. ನೋಡಿ, ಬ್ರೈಡಲ್ ಕ್ರೋಸ ಕುಚ್ಚು ಫೈನಲ್ ಆಗಿ ಲುಕ್ ಈ ರೀತಿ ಬಂದಿದೆ. ಎಷ್ಟು ನೀಟಾಗಿ ಬಂದಿದೆ ಅಲ್ವಾ? 3 ಕಲರಲ್ಲೂ ಕಂಬಗಳಾಗ್ಬೋದು, ಡಿಸೈನ್ ಆಗ್ಬೋದು, ಸ್ಲ್ಯಾಂಟಿಂಗ್ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ. ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಬ್ರೈಡಲ್ ಕ್ರೋಸ ಕುಚ್ಚು ಅಂತಲೇ ಹೇಳ್ಬೋದು. ತುಂಬಾ ಬ್ರೈಡಲ್ ಆಗಿ. ಇದಕ್ಕೆ ರೇಟ್ ಬಂದು ನಾವು 900ಇಂದ 1000ವರೆಗೂ ನಾವು ಚಾರ್ಜ್ ಮಾಡಬೇಕು. ಯಾಕೆ ಅಂತಂದರೆ 1100 ಅಲ್ಲಿವರೆಗೂ ಚಾರ್ಜ್ ಮಾಡ್ಬೋದು. ತುಂಬಾ ವರ್ಕ್ ಕೆಲಸ ಇದೆ, ತುಂಬಾ ಚೆನ್ನಾಗೂ ಕಾಣಿಸುತ್ತೆ. ಬ್ರೈಡಲ್ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಯಾವುದೇ ಕಂಬ ಆಗ್ಬೋದು, ನೋಡ್ಬೋದು ನೋಡಿ ಯಾವ ಕಂಬಗಳೇ ಆಗ್ಬೋದು, ಮತ್ತು ಸ್ಲ್ಯಾಂಟಿಂಗ್ ಡಿಸೈನ್ ಆಗ್ಬೋದು. 3 ರೀತಿಯ 2 ಕಲರು 3 ಡಿಸೈನನ್ನು ಮಾಡಿರುವಂಥದ್ದು ತುಂಬಾ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಕಮೆಂಟ್ ಮುಖಾಂತರ ತಿಳಿಸಿ ಡಿಸೈನ್ ಹೇಗಿದೆ ಅಂತ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.